टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬನ್ನಿ 17 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ 17 15 ಬಹಳ ಅಂತರ ಇಲ್ಲ ಇದೇನಿದ್ರು ಇದು ಆರಂಭದ ಮಾತ್ರ ಆದ್ರೆ ಈ ಆರಂಭ ಅನ್ನುವಂಥದ್ದು ಕೂಡ ಬಹಳ ತುಂಬಾ ಲೇಟ್ ಆಗ್ಬಿಡುತ್ತೆ ಅಂತ ಹೇಳ್ತಿಲ್ಲ ಆಗಲೇ ಮಾಲ್ತೇಶ್ ಹೇಳ್ತಾ ಇದ್ರು ಏನೇ ಆದ್ರೂ ಕೂಡ ಬಹಳ ಬೇಗ ಮುಗಿದೋಗ್ಬಿಡುತ್ತೆ ಒಂದು 11-12 ಗಂಟೆ ಅಷ್ಟೊತ್ತಿಗೆ ಸ್ಪಷ್ಟ ಚಿತ್ರಣ ಬಂದು ಬಿಡುತ್ತೆ ಅಂತ ಎಸ್ ರಿಷಿಕೇಶ್ ಆರಂಭದ ಮುನ್ನಡೆ ಹಿನ್ನಡೆಗಳನ್ನ ನೋಡ್ತಾ ಇದೀವಿ ಏನ್ ಅನ್ಸುತ್ತೆ ರಿಷಿಕೇಶ್ ಅಲ್ಲಲ್ಲ ಇದು ಕಳೆದ 2 ಇಲೆಕ್ಷನ್ಗೂ ಈ ಇಲೆಕ್ಷನ್ಗೂ ಬಹಳ ವ್ಯತ್ಯಾಸ ಇದೆ ಕಳೆದ 2 ಎಲೆಕ್ಷನ್ ಅಲ್ಲಿ ಇನ್ಫ್ಯಾಕ್ಟ್ ಬಿಜೆಪಿ ಅವರಿಗೆ ಲೀಡರ್ ಆಫ್ ದಿ ಅಪೋಸಿಷನ್ ಮಾಡ್ಲಿಕ್ಕೆ 7 ಸೀಟ್ ಬರಲಿಲ್ಲ ಅದನ್ನ ನೆನ್ಪಿಟ್ಕೋಬೇಕು ಈಗ ಅವ್ರು ಫೈಟ್ ಮಾಡ್ತಾ ಇದ್ದಾರೆ ನಾಳೆ ಬಿಜೆಪಿ ಅವರು ಸರ್ಕಾರಕ್ಕೆ ಬಂದ್ರು ಅಂತೂ ತಿಳ್ಕೊಳ್ಳಿ ಆದ್ರೆ ಗೆದ್ದು ಬಂದವ್ರು ಯಾರು ಅವರು ಆಮ್ ಆದ್ಮಿ ಪಾರ್ಟಿಯಲ್ಲಿ ಇದ್ದವರು ಅಥವಾ ಕಾಂಗ್ರೆಸ್ ಅಲ್ಲಿ ಇದ್ದವರು ಈಗ ಅವ್ರ ಜಾಕೆಟಿನ ಕಲರ್ ಬದಲಾಗ್ಬಿಟ್ರೆ ಅವರು ಬಿಜೆಪಿ ಅವ್ರು ಆಗ್ಬಿಡ್ತಾರೆ ಕರೆಕ್ಟ್ ಅವರು ಒರಿಜಿನಲಿ ಯಾರು ಈ ಓಪನ್ ಡೋರ್ ಪಾಲಿಸಿ ಇದೆಯಲ್ಲ ಬಿಜೆಪಿಯಲ್ಲಿ ಇವತ್ತು ನಾವು ಮಾತಾಡೋದು ಬೇರೆ ಅನ್ಸ್ಬೋದು ಆದ್ರೆ ಇನ್ನು 50 ವರ್ಷ ಆದ್ಮೇಲೆ 100 ವರ್ಷ ಆದ್ಮೇಲೆ ರಾಜಕೀಯ ಇತಿಹಾಸಕಾರರು ಇದನ್ನೆಲ್ಲ ನೋಡ್ತಾರಲ್ವಾ ಅವಾಗ ಅವ್ರು ಬರೋ ಕನ್ಕ್ಲೂಷನ್ ಏನಂದ್ರೆ ಬಿಜೆಪಿನ ಅತ್ಯಂತ ಜಾಸ್ತಿ ಡ್ಯಾಮೇಜ್ ಮಾಡಿದ್ ಬೇರೆ ಏನಲ್ಲ ಈ ಓಪನ್ ಡೋರ್ ಪಾಲಿಸಿ ಅಂತ ಋಷಿಕೇಶ್ ಅವರೇ ಬಿಜೆಪಿಗೆ ಇದು ದೆಹಲಿ ಮಟ್ಟಿಗೆ ಅನಿವಾರ್ಯ ಆಗಿದ್ಯಾ ಅಂತ ಈ ವಿಚಾರ ಯಾಕಂದ್ರೆ ಹೌದು 93ರ ನಂತರದಲ್ಲಿ ಬಿಜೆಪಿ ಸರ್ಕಾರ ನಡೆಸಿದ್ ಹೇಗೆ ಅನ್ನುವಂಥದ್ದನ್ನು ಕೂಡ ದೆಹಲಿ ಜನ ನೋಡಿಯಾರೆ ಬೇಡಿ ಅವರನ್ನ ಮುಂದಿಡ್ಕೊಂಡು ತಿವಾರಿ ಅವರನ್ನ ಮುಂದಿಡ್ಕೊಂಡು ಹೋದಂತ ಸಂದರ್ಭದಲ್ಲೂ ಬಿಜೆಪಿಗೆ ಫಲ ಸಿಕ್ಕಿಲ್ಲ ಅನ್ನುವಂಥದ್ದು ಕೂಡ ನಮ್ಗೆ ಇತಿಹಾಸ ಹೇಳುತ್ತೆ ಬಹುಶಃ ಈ ರೀತಿ ಓಪನ್ ಡೋರ್ ಪಾಲಿಸಿ ಅನ್ನುವಂಥದ್ದು ಈ ಬಾರಿ ಬಿಜೆಪಿಗೆ ಅನಿವಾರ್ಯ ಆಗಿತ್ತು ದೆಹಲಿಯಲ್ಲಿ ಅನ್ನುವಂಥದ್ದು ವಿಚಾರ ಸರ್ ಇಲ್ಲ ನೋಡಿ ಅದನ್ನ ಅವ್ರು ಹೇಳ್ಬೋದು ಅವ್ರು ಹೇಳಿ ಇಡೀ ದೇಶದಲ್ಲಿ ಮೊದಲ ಕೆಲವು ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದು ದೆಹಲಿಯಲ್ಲೇ ಹೌದು ನಾವು ಕೇವಲ ಕಿರಣ್ ಬೇಡಿ ನಂತರದ ಇತಿಹಾಸ ನೋಡಬಾರದು ವಾಜಪೇಯಿ ಅವ್ರ ಟೈಮಲ್ಲಿ ಸಹಿತ ಅವರು ಅಧಿಕಾರದಲ್ಲಿದ್ರು ಎಲ್ಲಕ್ಕಿಂತ ಮುಖ್ಯವಾಗಿ ಬಿಜೆಪಿಯವರ ಮೂಲ ಮಂತ್ರ ಏನಂದ್ರೆ ಮ್ಯಾನ್ ಮೇಕಿಂಗ್ ನಾವು ನಾಯಕರನ್ನು ತಯಾರು ಮಾಡ್ತೇವೆ ಅಂತಲ್ವಾ ಆದ್ರೆ ಅವರು ನಾಗಾಲ್ಯಾಂಡ್ ಅಲ್ಲಿ ಮಣಿಪುರಲ್ಲಿ ಗೋವಾದಲ್ಲಿ ಅವ್ರು ಏನ್ ಮಾಡಿದ್ರು ಬಿಜೆಪಿಯಲ್ಲಿ ಹೆಂಗ್ ಅಧಿಕಾರಕ್ಕೆ ಬಂತಂದ್ರೆ ಯಾರ್ಯಾರು ಕಾಂಗ್ರೆಸ್ ಅಲ್ಲಿ ಬೇರೆ ಪಾರ್ಟಿಯಲ್ಲಿ ಇದ್ದವರು ಅವರು ಮರುದಿವಸ ಬಿಜೆಪಿಗೆ ಬಂದ್ರು ಈಗ ದೆಹಲಿಯಲ್ಲಿ ಕೂಡ ಅದೇ ಆಗಿದೆ ಇದೆ ಅಲ್ವಾ ಅಂದ್ರೆ ಬೇರೆ ಪಾರ್ಟಿಯಲ್ಲಿ ನಾಯಕರಿದ್ದವ್ರನ್ನ ತಗೊಂಡು ಬಂದು ನಮ್ಮ ಪಾರ್ಟಿ ಟಿಕೆಟ್ ಕೊಡೋದನ್ನು ಬಿಟ್ಟು ನಮ್ಮ ಪಾರ್ಟಿ ನಾಯಕರನ್ನ ನಮ್ಮ ವರ್ಕರ್ಗಳನ್ನ ನಾವು ನಾಯಕರು ಮಾಡ್ತೇವೆ ಅನ್ನೋದನ್ನ ಬಿಜೆಪಿ ಅವರು ಮಾಡ್ಲಿಲ್ಲ ಅಲ್ಲ ರಿಷಿಕೇಶ್ ಪಾಪ ನೀವು ಬಹಳ ದೊಡ್ಡ ಅರ್ಥದಲ್ಲಿ ನೀವು ಹೇಳ್ತಾ ಇದ್ದೀರಿ ಆದ್ರೆ ಕಾಲ ನೋಡಿ ಸರ್ ಹೆಂಗಾಗಿದೆ ಯಾರಿಗೂ ಅಷ್ಟು ಟೈಮ್ ಇಲ್ಲ ಸರ್ ಈಗ ಎಷ್ಟರ ಮಟ್ಟಿಗೆ ಹೆಂಗಾಗಿದೆ ಅಂತಂದ್ರೆ ಈಗ ಯಾವುದಾದ್ರೂ ಒಂದು ಸಂಸ್ಥೆ ತೆಗೆದಂಥ ಸಂದರ್ಭದಲ್ಲಿ ಬೇರೆ ಸಂಸ್ಥೆಯಲ್ಲಿರುವಂಥ ಈ ಕ್ರೀಮಿ ಲೇಯರ್ಗಳೇನಿದ್ರಲ್ಲ ಅವ್ರನ್ನ ಎತ್ತಿಬಿಡೋದು ಫಸ್ಟು ತಗೊಂಬಂದು ಫಸ್ಟ್ ನಮ್ಮಲ್ಲಿ ಹಾಕೊಂಡು ಆಮೇಲೆ ನಾವು ಇಲ್ಲಿ ಕಡದು ಮಜ್ಜಿಗೆ ತೆಗಿಯೋದಪ್ಪ ಅದ್ರಲ್ಲಿ ಬೆಣ್ಣೆ ತೆಗಿಯೋದು ರಾಜಕೀಯವನ್ನು ಹೆಂಗಿದನ್ನ ಇದಕ್ಕೆ ಹೊರತಾಗಿ ನೋಡ್ತೀರಿ ಸರ್ ನನಗೆ ಇಲ್ಲಿ 2 ವಿಷಯ ನೆನಪಾಗ್ತದೆ ಒಂದು ನಮ್ಮ ದೇಶ ಹೆಂಗಿದೆ ಅಂದ್ರೆ ನಮ್ಮ ದೇಶದ ಒಬ್ಬ ಹೆಣ್ಣುಮಗಳು ಮಾರ್ಕೆಟಿಗೆ ಹೋದ್ರೆ 10 ರೂಪಾಯಿ ಈರುಳ್ಳಿ ತಗೊಳ್ಬೇಕಂದ್ರೆ ಅದನ್ನ 2 ಸರಿ ಮುಟ್ಟಿ ನೋಡ್ತಾಳೆ ಆದ್ರೆ ನಾವು ಮತ ಹಾಕುವಾಗ ನಾವು ಅವ್ರು ಯಾರಂತ ನೋಡಿ ಕರೆಕ್ಟ್ ಹೇಳಿದ್ರಿ ನಾವು ಸಣ್ಣ ವಿಚಾರ ಬಹಳ ಚಿಂತೆ ಮಾಡ್ತೀವಿ ನಾವು ದೊಡ್ಡ ಸಂಗತಿಗಳು ನಮ್ಮ ಕಣ್ಣಿನ ಬರಲ್ಲ ಬಹಳ ಒಳ್ಳೆ ಮಾತ್ರ ಹೇಳಿದ್ರಿ ನೀವು ನೋಡಿ ನೆಕ್ ಫೈಟ್ ಮುಂದುವರೆದಿದೆ 21-19 ಬಹಳ ದೊಡ್ಡ ಅಂತರ ಅಲ್ಲ ಬಿಜೆಪಿ 21 ಕ್ಷೇತ್ರಗಳಲ್ಲಿ ಮುನ್ನಡೆ ಆಮ್ ಆದ್ಮಿ ಪಾರ್ಟಿ 19 ಕ್ಷೇತ್ರಗಳಲ್ಲಿ ಮುನ್ನಡೆ ಈಗ 21 ಕ್ಷೇತ್ರಗಳಿಗೆ ಬಂದಿದೆ ಬಿಜೆಪಿ ಆಮ್ ಆದ್ಮಿ ಪಾರ್ಟಿಯ ಬಲ ಈಗ 19ಕ್ಕೆ ಬಂದಿದೆ 19 ಕ್ಷೇತ್ರಗಳಲ್ಲಿ ಅಂದ್ರೆ ಈಗ ನಿಜಕ್ಕೂ ಇದು ಬಹಳ ರೋಚಕವಾದಂತ ತಿರುವು ಪಡೆಯುವಂತ ಎಲ್ಲ ಸಾಧ್ಯತೆಗಳಿದೆ ಹೌದು ಮಲ್ತೇಶ್ ಯಾಕಂದ್ರೆ ಚುನಾವಣೆ ಸಂದರ್ಭದಲ್ಲಿ ಏನೇನಾಯ್ತು ಚುನಾವಣೆ ಮುಗಿದ ಮೇಲೆ ಏನೇನಾಯ್ತು ಚುನಾವಣೆ ಸಂದರ್ಭದಲ್ಲೂ ಕೂಡ ಎಷ್ಟು ಜನ ಆಮ್ ಆದ್ಮಿ ಪಾರ್ಟಿ ಸವಾಸ ಬೇಡ ಅಂತ ಹೇಳಿ ಟಿಕೆಟ್ ಮಿಸ್ ಆಗಿರುವಂತವ್ರು ಬಿಜೆಪಿ ಬಂದ್ರು ಅವರ ಪರಿಣಾಮಗಳು ಎಷ್ಟರ ಮಟ್ಟಿಗೆ ಆಗಿದೆ ಅದೆಲ್ಲದೂ ಕೂಡ ಚುನಾವಣೆ ಆದ್ಮೇಲೆ ಎಲ್ಲ ಮುಗಿದೋಗಿದೆ ಯಾರಿಗೋ ಫೋನ್ ಮಾಡಿದ್ರು ಅಂತ ಹೇಳಿ ನಂಬರ್ ತೋರಿಸಿದ್ರು ನಮ್ಮನ್ನು ಕರೆದ್ರು ಇಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರು 16 ಜನ ಶಾಸಕರ ಜೊತೆಗೆ ಬಿಜೆಪಿ ಸಂಪರ್ಕದಲ್ಲಿದೆ ಅನ್ನೋದ್ರ ಮುಖಾಂತರ ಮುಂದಾಗುವಂತ ಅಪಾಯಗಳೇನಿದೆಯಲ್ಲ ಅದನ್ನ ಈಗಲೇ ಹೇಳ್ಬಿಡೋದಪ್ಪ ಕರೆಕ್ಟ್ ಸೊ ಅದು ಕೂಡ ಸೊ ಹಾಗಾದ್ರೆ ನಿಜವನ್ನು ಬಿಜೆಪಿ ನಾಯಕರು ಸಂಪರ್ಕದಲ್ಲಿದ್ದಾರ ಬಿಜೆಪಿಗೆ ಏನಾದರೂ ಈ ಬಾರಿನೂ ಕೂಡ ನಮ್ದೇನು ವರ್ಕೌಟ್ ಆಗಲ್ಲ ಅನ್ನುವಂಥದ್ದು ಏನಾದರೂ ಅನಿಸಿದೆಯಾ
ಏನು ಸರ್ ಏನಂತೀರಿ ಬಿ ಜೆ ಪಿ ನಾಯಕರು? ಸರ್ ಇಲ್ಲ ನೋಡಿ, ಇದು ಫಸ್ಟ್ ರೌಂಡ್ ಕೌಂಟಿಂಗ್ ಬಹುತೇಕ 70 ಕಾನ್ಸ್ಟಿಟ್ಯೂಯೆನ್ಸಿ 1 ಲಕ್ಷ ವೋಟರ್ಸು ಒಂದೊಂದು ಕಾನ್ಸ್ಟಿಟ್ಯೂನ್ಸಿ 10 ರೌಂಡ್ ಆಗುತ್ತೆ. ಇನ್ನು ಇದು ಒಂದನೇ ರೌಂಡ್ ಅನ್ನೋಂಗೆ ಕಾಣಿಸ್ತದೆ. ಇನ್ನು 10 ರೌಂಡ್ ಇನ್ನೂ 9 ರೌಂಡ್ ಬರಬೇಕಾಗ್ತದೆ ನೋಡ. ಯಾಕೆಂದರೆ ಮೊನ್ನೆ ಸಮೀಕ್ಷೆಗಳಲ್ಲೂ ಇದೇ ರೀತಿ ಬಿ ಜೆ ಪಿನೇ ಅಂತ ಬಂದಿದೆ. ಅಂದರೆ ನಮಗೂ ಒಂದು ಆಶ್ಚರ್ಯ ಅಂದರೆ ಇಷ್ಟೊಂದು ನೆಕ್ ಟು ನೆಕ್ ಫಸ್ಟ್ ರೌಂಡಲ್ಲೇ AAP ಇಷ್ಟೊಂದು ನೆಕ್ ಟು ನೆಕ್ ಬರುತ್ತಾ ಅಂತ ನಮಗೂ ಒಂದು ಆಶ್ಚರ್ಯ. ಈಗ ಬರ್ತಾ ರಿಸಲ್ಟ್ ನೋಡೋದು ನಾವು 21, 19, 17, 15, 14, 12 ಈ ರೀತಿ ಅವರು ಹಿಂದಿಂದನೇ ಇದ್ದಾರೆ. ಅಂದರೆ ಈ ಸಲ ಒಂದೇನಂದರೆ 2021, 22ರಿಂದ ಆಮ್ ಆದ್ಮಿ ಪಾರ್ಟಿ ದೆಹಲಿನಲ್ಲಿ ನಡೆದಂಥ ಕೆಲವು ಹಗರಣಗಳು, ಈ ಮೇಡಮ್ ಅವರು ಹೇಳಿದ್ರು ಬಿ ಜೆ ಪಿಯವರು ತೊಗೊಂಡೋಗೋರ ಜೈಲಿಗೆ ಹಾಕ್ಬಿಟ್ರು. ನಾವೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದು, ನೀವು ಯಾರ ಜೊತೆ ಲಾಸ್ಟ್ ಟೈಮು ಕಾಂಗ್ರೆಸ್ ಜೊತೆ ಟೈ ಅಪ್ ಮಾಡ್ಕೊಂಡು ಚುನಾವಣೆ ಮಾಡಿದರು. ದೆಹಲಿಯ ಕಾಂಗ್ರೆಸ್ಸಿನ ಅಧ್ಯಕ್ಷ ಅನಿಲ್ ಚೌಧರಿ ಮತ್ತು ನರೇಶ್ ಕುಮಾರ್ ಅಂತೇಳಿ ಇವರಿಬ್ಬರು, ನರೇಶ್ ಕುಮಾರ್ ಚೀಫ್ ಸೆಕ್ರೆಟರಿ ಆಫ್ ದ ಡೆಲ್ಲಿ ಗೌರ್ಮೆಂಟ್, ಇವರು ಕಂಪ್ಲೇಂಟ್ ಮಾಡ್ತಾರೆ. ನರೇಶ್ ಕುಮಾರ್ ಚೀಫ್ ಸೆಕ್ರೆಟರಿ ಆಫ್ ದಿ ಗೌರ್ಮೆಂಟ್